ಆದ್ರೆ ನಾನು ಸೇವೆಗೆ ಸೇರ್ಬೇಕಾದ್ರೆ ಸೇವೆ ಮುಗಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿಲ್ಲ. ನನಗೆ 3 ಮಕ್ಕಳಾಗಿದ ಮೇಲೆ ನನಗೆ ನೌಕರಿ ಬಂತು. 3 ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರು. ಅಂಥ ಸನ್ನಿವೇಶದಾಗ ನೌಕರಿ ತಗೊಂಡು ನಾವು ಪ್ರೊಸೆಸರ್ ಅಂತ ಸರ್ವಿಸ್ ಮಾಡಿದ್ವಿ ಫಸ್ಟ್. ಅವಾಗ ಬಸ್ಸಿನ ಸೌಕರ್ಯ ಇರಲಿಲ್ಲ. ಮದ್ದೂರಿಂದ ಮಾಗಡಿ ಮಠ ರಾತ್ರಿ 9ಕ್ಕೆ ಮದ್ದೂರು ಬಿಟ್ರೆ 3 ಗಂಟೆಗೆ ಇಟ್ಕೊಂಡು ನಡೆದು ಆಗಿನ ಪರಿಸ್ಥಿತಿ ಅಂದಿತ್ತು. ನೌಕರಿ ಬೇಕಲ್ಲ, ಶ್ರಮಪಟ್ಟು ಕೆಲಸ ಮಾಡಿದ್ವಿ. ಅವಾಗ ಬಸ್ ಇರಲಿಲ್ಲ, ನಡೆದು ಅಡ್ಡಾಡ್ಬೇಕು. ಹೇಳಿದ್ಕಿಂತ 2-3 ಊರು ಜಾಸ್ತಿ ಮೂವ್ ಮಾಡಿದ್ವಿ. ಆಮೇಲೆ ಇವು ಸೇಲ್ ಆಫೀಸರಿಗೆ ಅಸಿಸ್ಟೆಂಟ್ ಆಗಿ ಆಸ್ತಿ ಹರಾಜು ಮಾಡೋದು, ಸಾಲ ರಿಕವರಿ ಮಾಡೋದು ಅದನ್ನು ಮಾಡಿದ್ವಿ. ಈಗ ದೇಶಪಾಂಡೆದು ಉದಾಹರಣೆ ಹೇಳಿದ್ರು. ಅವ್ರು ಇರುದಾಗಿ ಒಬ್ಬೊಬ್ರು ಸ್ವಭಾವ ಹಂಗೆ ಅಂತಾರಲ್ಲ, ಎಲ್ಲರ ಮನೆಗೆ ಅಂತಾರೆ ಅವ್ನ ಸ್ವಭಾವನ ಹಾಕ್ಬಿಡೋದು. ನಮ್ಮ ದೇಶಪಾಂಡೆದು ಹಂಗೈತಿ. ನಾವು ಒಯ್ಕೊಂಡು ಲಬ ಒಯ್ಕೊಂಡ್ರು ಹಿಂದಗಡೆ ಸಾಲ ತಗೊಂಡಿ ಅಂತ ಕೇಳೋದು. ಅವನ ಆಸ್ತಿ ಹರಾಜು ಮಾಡ್ತೀನಿ ಅಂತ ಹೇಳ್ತೀನಿ, ದೊಡ್ಡ ಪಾರ್ಟಿ ಗಜೇಂದ್ರಗಢದಾಗ. ಮತ್ತು ಹಿಂದಗಡೆ ಹಿಂಗೆ ಕೇಳಿದ್ರೆ ಏನಾಗ್ಬಿಡ್ತು ನಮಗೆ. ನೋಡಿ ಇಷ್ಟೊತ್ತು ಮಟ್ಟ ನಾವು ಒಯ್ಕೊಂಡ್ರು ನನಗೆ ಮರ್ಯಾದಿಲ್ಲ. ನಾ ಸವಣೂರಾಗಿದ್ದ ಇಲ್ಲಿ ಮಠ ಮಾಡ್ಬೇಕಾದ್ರು ಕನಿಷ್ಠ 40 ಆಫೀಸರ್ ಕೈಯಾಗಿ ನಾ ಕೆಲಸ ಮಾಡಿದ್ವಿ. ಅವಾಗ ಅಂತಿದ್ದೆ ನಾನು, ಯಾರು ಏನಂತ ಕೇಳಿದ್ರೆ ಸಾಹೇಬರು ನಾನ ಸಿಪಾಯಿ ನಾನು ಏನಾಗಬೇಕು ಅಂತಿದ್ದೆ. ಅದು ನನಗೊಂದು ಅಭ್ಯಾಸ. ಈಗ ನಿಮ್ಮ ತಂದೆಯರಿದ್ದಾಗ ಆಯ್ತು, ಬಾರೇನ್ ಮೇಡಮ್ ಆಯ್ತು, ಯಾರಿಗಲ್ ಸಾಹೇಬ್ ಆಯ್ತು, ಗಂಗಾಳಿ ಸಾಹೇಬ್ ಆಯ್ತು, ಇವರೆಲ್ಲ ಇದ್ದಾಗ ನಿಂಗರೆಡ್ಡಿಯವರು ಅವರೆಲ್ಲ ಇದ್ದಾಗ ಹಿಂಗೆ ಅಂತಿದ್ದಾರೆ, ಸಾಹೇಬ್ ನಾನಾದ್ನಿ ಏನು ಬೇಕು ಅಂತ ಕೇಳಿ ಏನು ಬಂದಿದ್ದು ನಿಭಾಯಿಸ್ತಿದ್ದೆ. ಹಿಂಗೆ ಅನ್ನುವತ್ತಿಗೆ ಇವಾಗ ನಾನು 2 ಜಿಲ್ಲಾದಾಗ ನೌಕರಿ ಮಾಡಿದ್ದೆ. ಹಾವೇರಿ ಜಿಲ್ಲಾ, ಗದಗ ಮಾಡಿದ್ರು ಯಾವಲ್ಲಿ ಒಂದು ಕ್ಯಾಪ್ಟರ್ ಸುತ್ತುವರಿಲ್ಲ, ಕ್ಯಾಪ್ಟರ್ ಹುದ್ದೆ ಮಾಡಿಲ್ಲ. ನನಗೆ ಮೊದಲು ಕೆಲಸ ಇತ್ತಿತ್ತಲ ಕಂಪ್ಯೂಟರ್ ಅದು. ಮೊದಲು ಕೈಗೆ ಬರೆಯೋದಿದ್ದೆ, ಕೈಗೆ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಿದ್ದೆ. ಅದು ಪ್ರಕಾಶ್ ಹೊಸರಿಗೂ ಗೊತ್ತು ನಾನು ಮೊದಲು ಮಾಡಿದ್ದೆ. ಇತ್ತಿತ್ತಲ ಕಂಪ್ಯೂಟರ್ ಬಂದು ನಮ್ಮ ಕ್ಷೇತ್ರ ಸಿಬ್ಬಂದಿ ಆಯ್ತು, ನಮ್ಮ ಆಫೀಸ್ ಸ್ಟಾಫ್ ಆಯ್ತು, ಎಲ್ಲರೂ ನನಗೆ ಹೆಲ್ಪ್ ಮಾಡ್ಯಾರ. ಸಾಹೇಬ್ರು ಕೂಡ ಹೆಲ್ಪ್ ಮಾಡ್ಯಾರ. ಯಾಕೆ ಸಾಹೇಬ್ರು ಇಲ್ಲ ಅಂದ್ರೆ ಯಾವ ಹಾಕಿರೋದಿಲ್ಲ. ಸಾಹೇಬ್ರಿಂದ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಹೆಲ್ಪ್ ಮಾಡ್ಯಾರ, ಎಲ್ಲರೂ ಕೆಲಸ ಮಾಡ್ಕೊತಾರ. ಇವತ್ತು ನನ್ನ ಮಗಳು ಮುಂಜಾನೆ ಅಂತ ಇಲ್ಲ ಸಣ್ಣಕ್ಕೆ ನೀ ಭಾಷಣ ಮಾಡುವತ್ನಾಗ ಮಾಹಿತಿ ಆಗತೈತೆ ಗೂಗಲ್ ಪೇ ಮತ್ತೆ